ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಮಾತನಾಡೋದು ಭಾರತದ ರಕ್ಷಣಾ ಕ್ಷೇತ್ರದಲ್ಲಿ ನಡೆದ ಒಂದು ಬಹಳ ಮುಖ್ಯವಾದ ಸಾಧನೆಯ ಬಗ್ಗೆ. DRDO ಇತ್ತೀಚೆಗೆ ಒಂದು ಅದ್ಭುತವಾದ ಮಿಸೈಲನ್ನು ಸಕ್ಸಸ್ಫುಲ್ಲಿ ಟೆಸ್ಟ್ ಮಾಡಿದೆ. ಅದರ ಹೆಸರು ULPGM-V3 ಅಂದರೆ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ಲಾಂಚ್ಡ್ ಪ್ರಿಸಿಷನ್ ಗೈಡೆಡ್ ಮಿಸೈಲ್ ವರ್ಷನ್ 3 ಅಂತ. ಸರಳವಾಗಿ ಹೇಳಬೇಕೆಂದರೆ ಡ್ರೋನ್ನಿಂದ ಲಾಂಚ್ ಮಾಡಿ ನಿಖರವಾಗಿ ಟಾರ್ಗೆಟ್ ತಲುಪುವ ಒಂದು ಪ್ರಿಸಿಷನ್ ಮಿಸೈಲ್. ಅದು ಸಂಪೂರ್ಣ ಮೇಡ್ ಇನ್ ಇಂಡಿಯಾ. ಪ್ರಯೋಗ ಎಲ್ಲಿ ನಡೆಯಿತು? ಈ ಟ್ರಯಲ್ಸ್ ನಡೆದಿದ್ದು ಆಂಧ್ರ ಪ್ರದೇಶದ ಕರ್ನೂಲ್ ಬಳಿ ಇರೋ DRDOದ ಟೆಸ್ಟಿಂಗ್ ರೇಂಜ್ನಲ್ಲಿ. ಇದನ್ನು ನ್ಯಾಷನಲ್ ಓಪನ್ ಏರಿಯಾ ರೇಂಜ್ ಅಂದರೆ NOAR ಅಂತ ಕರೀತಾರೆ. ಇಲ್ಲಿ ಮಿಸೈಲನ್ನು ಎರಡು ಬೇರೆ ಬೇರೆ ಮೋಡ್ಸ್ನಲ್ಲಿ ಟೆಸ್ಟ್ ಮಾಡಲಾಯಿತು. ಒಂದು ಏರ್ ಟು ಗ್ರೌಂಡ್ ಮೋಡ್ ಅಂದರೆ ಭೂಮಿ ಮೇಲಿರೋ ಟಾರ್ಗೆಟ್ಸ್ಗಳ ಮೇಲೆ ದಾಳಿ ಮಾಡುವುದು. ಇನ್ನೊಂದು ಏರ್ ಟು ಏರ್ ಮೋಡ್ ಅಂದರೆ ಆಕಾಶದಲ್ಲಿ ಹಾರಾಡೋ ಶತ್ರುಗಳ ಡ್ರೋನ್, ಹೆಲಿಕಾಪ್ಟರ್ ಇತ್ಯಾದಿಗಳನ್ನು ಹೊಡೆದು ಉರುಳಿಸೋದು. ಎರಡೂ ಟೆಸ್ಟ್ಗಳು ಯಶಸ್ವಿಯಾಗಿ ನಡೆದವು. ಅದು ಬಹಳ ಮುಖ್ಯ ವಿಷಯ. ಇದನ್ನು ಯಾರು ತಯಾರಿಸಿದರು? ULPGM-V3 ಅನ್ನು ಮುಖ್ಯವಾಗಿ ಡೆವಲಪ್ ಮಾಡಿದ್ದು ರಿಸರ್ಚ್ ಸೆಂಟರ್ ಇಮರತ್ ಹೈದರಾಬಾದ್. ಇದು DRDOದ ನೋಡೆಲ್ ಲ್ಯಾಬ್. ಜೊತೆಗೆ ಇನ್ನೂ 3 DRDO ಲ್ಯಾಬ್ಸ್ ಇದರಲ್ಲಿ ಪಾಲ್ಗೊಂಡಿದ್ದವು. DRDL ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಲ್ಯಾಬೊರೇಟರಿ ಹೈದರಾಬಾದ್, TBRL ಟರ್ಮಿನಲ್ ಬ್ಯಾಲಿಸ್ಟಿಕ್ ರಿಸರ್ಚ್ ಲ್ಯಾಬೊರೇಟರಿ ಚಂಡೀಗಢ, HEMRL ಹೈ ಎನರ್ಜಿ ಮೆಟೀರಿಯಲ್ ರಿಸರ್ಚ್ ಲ್ಯಾಬೊರೇಟರಿ ಪುಣೆ. ಪ್ರೊಡಕ್ಷನ್ಗೆ ಬಂದರೆ ಎರಡು ದೊಡ್ಡ ಕಂಪನೀಸ್ಗಳು ಈ ಮಿಸೈಲನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇವೆ. ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ ಮತ್ತು ಅದಾನಿ ಡಿಫೆನ್ಸ್ ಸಿಸ್ಟಮ್ ಅಂಡ್ ಟೆಕ್ನಾಲಜೀಸ್ ಲಿಮಿಟೆಡ್ ಎರಡು ಹೈದರಾಬಾದ್ನಲ್ಲೇ ಇವೆ. ಮತ್ತು ಈ ಟ್ರಯಲ್ಸ್ಗೆ ಬಳಸಿದ ಡ್ರೋನನ್ನು ತಯಾರಿಸಿದ್ದು ಬೆಂಗಳೂರಿನ ನ್ಯೂ ಸ್ಪೇಸ್ ರಿಸರ್ಚ್ ಅಂಡ್ ಟೆಕ್ನಾಲಜೀಸ್ ಕಂಪನಿ. ಇದು ಒಂದು ಭಾರತೀಯ ಖಾಸಗಿ ಕಂಪನಿ. ಇಷ್ಟು ಮಾತ್ರ ಅಲ್ಲ, ಈ ಮಿಸೈಲ್ನ ಸಪ್ಲೈ ಚೈನ್ ಪೂರ್ತಿ ಭಾರತದ್ದೇ. ಸುಮಾರು 30ಕ್ಕೂ ಹೆಚ್ಚು MSME ಮತ್ತು ಸ್ಟಾರ್ಟಪ್ಸ್ಗಳು ಇದರಲ್ಲಿ ಭಾಗವಹಿಸಿವೆ. ಅಂದರೆ ಇದು ಸಂಪೂರ್ಣ ಆತ್ಮನಿರ್ಭರ ಯೋಜನೆಯಾಗಿದೆ. ULPGM-V3 ಅಂದರೆ ಏನು? ಇದರ ಹಿನ್ನೆಲೆ ಏನು? ಸ್ನೇಹಿತರೆ, ಇದು DRDO ಈ ಮೊದಲು ಡೆವಲಪ್ ಮಾಡಿದ್ದ ULPGM-V2ದ ಅಪ್ಗ್ರೇಡ್ ವರ್ಷನ್. ಅಂದರೆ ಇದು ಒಮ್ಮೆಲೆ ಆದ ಸಾಧನೆ ಅಲ್ಲ, ಹಲವು ವರ್ಷಗಳ ಕೆಲಸ ಮತ್ತು ಸಂಶೋಧನೆ ಇದರ ಹಿಂದಿದೆ. ಸರಳವಾಗಿ ಹೇಳಬೇಕು ಅಂದರೆ ಡ್ರೋನ್ನಿಂದ ಹಾರಿಸಿ ಟ್ಯಾಂಕನ್ನು ಹೊಡೆದುರುಳಿಸಬಹುದು, ಶತ್ರುವಿನ ಡ್ರೋನನ್ನು ಹೊಡೆದುರುಳಿಸಬಹುದು. ಇದು ಅದರ ಕೋರ್ ಕೇಪಬಿಲಿಟಿ. ಇದರ ಪ್ರಮುಖ ಫೀಚರ್ಸ್ಗಳು ಏನೇನು ನೋಡೋಣ ಬನ್ನಿ. ಸ್ನೇಹಿತರೆ, ಇದರ ಫೀಚರ್ಸ್ ಕೇಳಿದರೆ ನಿಮಗೆ ಖಂಡಿತ ಖುಷಿಯಾಗುತ್ತದೆ. ಮೊದಲನೆಯದಾಗಿ ಪ್ರಿಸಿಷನ್ ಟಾರ್ಗೆಟಿಂಗ್. ULPGM-V3ನಲ್ಲಿ ಒಂದು ಹೈ ಡೆಫಿನೇಷನ್ ಡ್ಯುಯಲ್ ಚಾನಲ್ ಸೀಕರ್ ಅಳವಡಿಸಲಾಗಿದೆ. ಅಂದರೆ ವಿವಿಧ ರೀತಿಯ ಟಾರ್ಗೆಟ್ಸ್ಗಳನ್ನು ಬಹಳ ನಿಖರವಾಗಿ ಗುರಿಯಿಟ್ಟು ಹೊಡೆಯಬಹುದು. ಎರಡನೆಯದಾಗಿ ಆಲ್ ವೆದರ್ ಕೆಪಬಿಲಿಟಿ. ಹಗಲು ಇರಲಿ ರಾತ್ರಿ ಇರಲಿ ಈ ಮಿಸೈಲ್ ಕೆಲಸ ಮಾಡುತ್ತದೆ. ಹವಾಮಾನ ಏನೇ ಆಗಲಿ ಆಪರೇಷನಲ್ ಎಫೆಕ್ಟಿವ್ನೆಸ್ ಕಡಿಮೆ ಅಂತೂ ಆಗಲ್ಲ. ಮೂರನೆಯದಾಗಿ ಟೆರ್ರೈನ್ ಫ್ಲೆಕ್ಸಿಬಿಲಿಟಿ. ಬಯಲು ಪ್ರದೇಶ ಇರಲಿ, ಹಿಮಾಲಯದ ಹೈ ಆಲ್ಟಿಟ್ಯೂಡ್ ರೀಜನ್ ಇರಲಿ. ಮೂರನೆಯದಾಗಿ ಟೆರ್ರೈನ್ ಫ್ಲೆಕ್ಸಿಬಿಲಿಟಿ. ಬಯಲು ಪ್ರದೇಶ ಇರಲಿ, ಹಿಮಾಲಯದಂತಹ ಹೈ ಆಲ್ಟಿಟ್ಯೂಡ್ ರೀಜನ್ನೇ ಆಗಿರಲಿ, ಎಲ್ಲ ಕಡೆ ಡೆಪ್ಲಾಯ್ ಮಾಡಬಹುದು. ಇದು ಭಾರತಕ್ಕೆ ಬಹಳ ಕ್ರಿಟಿಕಲ್. ಯಾಕಂದರೆ ನಮ್ಮ ಬಾರ್ಡರ್ಸ್ಗಳು ಬೇರೆ ಬೇರೆ ರೀತಿಯ ಟೆರ್ರೈನಲ್ಲಿ ಇದ್ದಾವೆ. ನಾಲ್ಕನೆಯದಾಗಿ ರಿಯಲ್ ಟೈಮ್ ಗೈಡೆನ್ಸ್. ಇದರಲ್ಲಿ 2 ವೇ ರಿಯಲ್ ಟೈಮ್ ಡೇಟಾ ಟ್ರಾನ್ಸ್ಮಿಷನ್ ಇದೆ. ಅಂದರೆ ಮಿಸೈಲ್ ಲಾಂಚ್ ಆದ ನಂತರವೂ ಟಾರ್ಗೆಟ್ಗಳನ್ನು ಅಪ್ಡೇಟ್ ಮಾಡಬಹುದು, ಮಿಡ್ ಕೋರ್ಸ್ ಕರೆಕ್ಷನ್ ಮಾಡಬಹುದು. ಇದು ತುಂಬ ಅಡ್ವಾನ್ಸ್ಡ್ ಫೀಚರ್. ಐದನೆಯದಾಗಿ ಆಂಟಿ ಬಂಕರ್ ರೋಲ್. ಪೆನೆಟ್ರೇಷನ್ ಕಮ್ ಬ್ಲಾಸ್ಟ್ ವಾರ್ ಹೆಡ್ ಅಳವಡಿಸಿರೋ ಕಾರಣ ಭೂಮಿ ಒಳಗೆ ಅಡಗಿರೋ ಬಂಕರ್ಸ್ ಮತ್ತು ಫಾರ್ಟಿಫೈಡ್ ಸ್ಟ್ರಕ್ಚರ್ಸ್ಗಳನ್ನು ನಾಶ ಮಾಡಬಹುದು. 3 ರೀತಿಯ ವಾರ್ ಹೆಡ್ಸ್. ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಸ್ನೇಹಿತರೆ, ULPGM-V3ಗೆ 3 ಬೇರೆ ಬೇರೆ ರೀತಿಯ ವಾರ್ ಹೆಡ್ ಕಾನ್ಫಿಗರೇಷನ್ಸ್ಗಳು ಇವೆ. ಮೊದಲನೆಯದು ಆಂಟಿ ಆರ್ಮರ್ ವಾರ್ ಹೆಡ್. ಇದು ಮುಖ್ಯವಾಗಿ ಮಾಡರ್ನ್ ಟ್ಯಾಂಕ್ಸ್ ಅನ್ನು ಡೆಸ್ಟ್ರಾಯ್ ಮಾಡಲು ಉಪಯೋಗಿಸುತ್ತಾರೆ. ಇಂದಿನ ಟ್ಯಾಂಕ್ಸ್ಗೆ
ರೋಲ್ಡ್ ಹೋಮೋಜಿನಿಯಸ್ ಆರ್ಮರ್ ಮತ್ತು ಎಕ್ಸ್ಪ್ಲೋಸಿವ್ ರಿಯಾಕ್ಟಿವ್ ಆರ್ಮರ್ ಇರುತ್ತೆ. ಆ ಪ್ರೊಟೆಕ್ಷನ್ ಅನ್ನು ಭೇದಿಸಿ ಒಳಗೆ ಹೋಗುವ ಶಕ್ತಿ ಇದಕ್ಕಿದೆ. ಎರಡನೆಯದು ಪೆನೆಟ್ರೇಷನ್ ಕಮ್ ಬ್ಲಾಸ್ಟ್ ವಾರ್ ಹೆಡ್. ಇದು ಬಂಕರ್ಸ್ ಮತ್ತು ಫೋರ್ಟಿಫೈಡ್ ಸ್ಟ್ರಕ್ಚರ್ಸ್ಗಳ ಮೇಲೆ ಉಪಯೋಗಿಸಲಾಗುತ್ತದೆ. ಮೂರನೆಯದು ಪ್ರೀ ಫ್ರಾಗ್ಮೆಂಟೇಷನ್ ವಾರ್ ಹೆಡ್. ಇದು ಹೈ ಲಿಥಾಲಿಟಿ ಎಫೆಕ್ಟ್ಗಾಗಿ ಒಂದೇ ಸ್ಟ್ರೈಕ್ನಲ್ಲಿ ವಿಶಾಲ ಪ್ರದೇಶದಲ್ಲಿ ಡ್ಯಾಮೇಜ್ ಉಂಟು ಮಾಡಬಲ್ಲದು. ಅಂದರೆ ಯಾವ ಮಿಷನ್ ಆಗಲಿ ಅದಕ್ಕೆ ತಕ್ಕಂತೆ ವಾರ್ ಹೆಡ್ ಅನ್ನು ಆಯ್ಕೆ ಮಾಡಿಕೊಳ್ಳಬಹುದು. ಇದೊಂದು ಮಾಡ್ಯುಲರ್ ಸಿಸ್ಟಮ್. ರಕ್ಷಣಾ ಮಂತ್ರಿ ಶ್ರೀ ರಾಜನಾಥ್ ಸಿಂಗ್ ಅವರು DRDO, PSU ಮತ್ತು ಉದ್ಯಮ ಪಾಲುದಾರರಿಗೆ ಅಭಿನಂದನೆ ತಿಳಿಸಿದ್ದಾರೆ. ಅವರು ಇದನ್ನು ಆತ್ಮನಿರ್ಭರ ಭಾರತದ ದಿಕ್ಕಿನಲ್ಲಿ ಸಾಧಿಸಿದ ಒಂದು ಸ್ಟ್ರಾಟಜಿಕ್ ಮೈಲ್ಸ್ಟೋನ್ ಅಂತ ಬಣ್ಣಿಸಿದ್ದಾರೆ. DRDO ಚೇರ್ಮನ್ ಆದ ಡಾಕ್ಟರ್ ಸಮೀರ್ ವಿ ಕಾಮತ್ ಅವರು ಎಲ್ಲ ಟರ್ಮ್ಸ್ಗಳನ್ನು ಅಭಿನಂದಿಸಿ ಮುಂದಿನ ಪ್ರೊಡಕ್ಷನ್ಗೆ ಸಿದ್ಧರಾಗಿ ಎಂದು ಹೇಳಿದ್ದಾರೆ. ಟ್ರಯಲ್ಸ್ಗಳು ಕನ್ಫರ್ಮ್ ಆದ ನಂತರ ಮೇಲೆ ತಕ್ಷಣ ಸೀರಿಯಲ್ ಮಾಸ್ ಪ್ರೊಡಕ್ಷನ್ಗೆ ಶುರು ಮಾಡಬಹುದು ಅಂತ ಘೋಷಿಸಲಾಗಿದೆ. ಸ್ನೇಹಿತರೆ, ULPGM V3 ಅನ್ನು ಒಂದು ಸೆಂಟೆನ್ಸ್ನಲ್ಲಿ ಹೇಳಬೇಕು ಅಂದರೆ ಡ್ರೋನ್ನಿಂದ ಹಾರಿಸಿ, ಟ್ಯಾಂಕನ್ನು ಉಡಾಯಿಸಿ, ಶತ್ರುವಿನ ಡ್ರೋನನ್ನು ಉರುಳಿಸಿ, ಅದು ಸಂಪೂರ್ಣ ಮೇಡ್ ಇನ್ ಇಂಡಿಯಾ. ಇದು ಭಾರತದ ಡ್ರೋನ್ ವಾರ್ಫೇರ್ ಕೇಪಬಿಲಿಟಿಯಲ್ಲಿ ಒಂದು ಹೊಸ ಅಧ್ಯಾಯ. ನಮ್ಮ ಸೈನಿಕರಿಗೆ ಇನ್ನೂ ಬಹಳ ಪವರ್ಫುಲ್ ವೆಪನ್ ಸಿಕ್ಕಿದೆ ಮತ್ತು ಅದನ್ನು ನಾವೇ ತಯಾರಿಸಿದ್ದೇವೆ ಅನ್ನೋದು ಇನ್ನೂ ಹೆಚ್ಚು ಹೆಮ್ಮೆಯ ವಿಷಯ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.